ತುಂಬ ಮಾತುಗಳು ಮಾತಾಡ್ಬಿಡ್ತಾರೆ. ಆಮೇಲೆ ನಾವು ಹಾಗೆ ಹೇಳಿಲ್ಲ ಹೀಗೆ ಹೇಳಿಲ್ಲ ಅನ್ನೋ ಮಾತುಗಳೆಲ್ಲ ಇದೆ. ಸೊ ನಮಗೆ ನಿಮ್ಮ ಮೇಲೆ ದ್ವೇಷ ಏನೂ ಇಲ್ಲ. ಫಸ್ಟ್ ಆಫ್ ಆಲ್ ಯಾರ ಮೇಲೂ ದ್ವೇಷ ಪಡುವಂಥ ಅವಶ್ಯಕತೆ ನಮಗಿಲ್ಲ. ಓಕೆನಾ? ಸೊ ಇನ್ನೂ ಒಂದು ಏನಂತಂದರೆ, ಕೆಲವೊಂದು ಹೇಳಿಕೆಗಳನ್ನ ಎಲ್ಲರೂ ಕೊಡ್ತಾರೆ, ಎಲ್ಲರೂ ಮಾತಾಡ್ತಾರೆ. ಇಲ್ಲಿ ಆಗದೇ ಇರೋಂಥವ್ರು ಇದ್ದಾರೆ, ಆಗೋವಂಥವ್ರು ಇದ್ದಾರೆ, ಆಗಿನೂ ಹಿಂದೆ ಹೋಗಿ ಬಗ್ನಿಗೂಟ ಇಡೋವಂಥವ್ರು ತುಂಬ ಜನ ಇದ್ದಾರೆ. ಅಲ್ಲಿಗೆ ಅರ್ಥ ಮಾಡ್ಕೋಬೇಕು, ಇಲ್ಲಿ ಎಷ್ಟೋ ಕಲಬೆರಕೆಗಳು, ಕುಲಗೆಟ್ಟವರು, ಬೆರಕೆ ಹುಟ್ಟಿದವರು ಕೂಡ ಇದ್ದಾರೆ ಮಧ್ಯದಲ್ಲಿ ಮಾತಾಡುವಂಥ ಮಿಂಡ್ರಿಗುಟ್ಟಿದ ಮೀಡಿಯಾಗಳು ಇದ್ದಾರೆ. ಹಾಕೋ ಲೈನು ನಿಮ್ಮದೇ ಆಗಿರುತ್ತೆ. ಅಲ್ಲಿ ಕೆಳಗಡೆ ಕೊಡೋ ಲೈನ್ ಮಾತ್ರ ಹೇಗಿರುತ್ತೆ ಅಂದರೆ, ಅದು ಅವ್ರು ಹುಟ್ಟಾಕುವಂಥದ್ದಿರುತ್ತೆ. ಅಲ್ಲಿ ಏನಾಗ್ಬಿಡುತ್ತೆ, ನಮ್ಮ ಪಾಪದ ಅಭಿಮಾನಿಗಳು ಏನಾಗ್ಬಿಡುತ್ತೆ ಗೊತ್ತಾ? ಯಾಕೆ ಸುದೀಪಣ್ಣ ಹೀಗೆ ಮಾತಾಡಿದ್ರು? ಯಾಕೆ ವಿಜಯಲಕ್ಷ್ಮಿ ಅಕ್ಕ ಹೀಗೆ ಮಾತಾಡಿದ್ರು? ಅಲ್ಲಿ ಹುಟ್ಟಾಕೋ ಕ್ವಶ್ಚನ್‌ಗಳು ಯಾರಿಂದ ಅಂತ ಅವರಲ್ಲಿ ಯಾರೂ ನೋಡೋದಿಲ್ಲ. ನೀವು ಅವ್ರು ಹಾಕೋ ವಿಡಿಯೋಗಳಲ್ಲಿ ಕೆಳಗಡೆ ಒಂದು ಹೆಡ್‌ಲೈನ್‌ಗಳಿರುತ್ತೆ. ಆ ಲೈನ್‌ಗಳನ್ನ ಯಾರೇ ನೋಡಿದ್ರೂ ಎಂಥವರಿಗೆ ಆದ್ರೂ ರೋಷ ಬಂದೇ ಬರುತ್ತೆ. ಕೇಳೇ ಕೇಳ್ತಾರೆ, ಮಾತಾಡೇ ಮಾತಾಡ್ತಾರೆ. ಆ್ಯಂಡ್ ಹಾಗೇನೆ ಎಲ್ಲೇ ನಿಂತ್ಕೊಂಡ್ಲಿ, ಏನೇ ಮಾತಾಡಲಿ, ಧೈರ್ಯ ಇದ್ದರೆ ಮಾತ್ರ ಮಾತಾಡಬೇಕು, ಹೇಳಿಕೆ ಕೊಡಬೇಕು. ಈಗ ಯುದ್ಧ ಅನ್ನೋದು ಪೈರಸಿ ಮೇಲೆ ಅಂತ ಇವಾಗ ಏನೋ ಮಾತುಕತೆ ಹರಿದಾಡ್ತಾ ಇದೆ, ಪೈರಸಿ ಮೇಲೆ ಅನ್ನೋದು. ಸೊ ಅಲ್ಲಿ ಧೈರ್ಯವಾಗಿಯೇ ಡೈರೆಕ್ಟಾಗಿಯೇ ಹೇಳ್ಬೋದಾಗಿತ್ತು. ನನ್ನ ಅನಿಸಿಕೆ ಇದು. ಡೈರೆಕ್ಟಾಗಿ ಹೇಳ್ಬೋದಾಗಿತ್ತಲ್ಲ, ಪೈರಸಿ ಅನ್ನೋ ಪಡೆಗಳು ಆಚೆ ತುಂಬ ಇದ್ದಾವೆ, ನಾವು ಯುದ್ಧಕ್ಕೆ ರೆಡಿ ಅಂತ ಹೇಳ್ಬೋದಾಗಿತ್ತು. ಇದು ಏನಂದ್ರೆ ಏನು ಗೊತ್ತಾ ಸರ್, ಕೆಲವರು ನೇರವಾಗಿ ಮಾತಾಡ್ತಾರೆ. ಹೇಗೆ ಅಂದರೆ, ನಮ್ಮ ಡಿ ಬಾಸ್ ಥರ ಅವ್ರು ನೇರವಾಗಿ ಮಾತಾಡ್ತಾರೆ. ಅದು ಕೆಲವರಿಗೆ ಆಗಲ್ಲ, ಉರ್ಕೊಂಡು ಸತ್ತೋಗ್ತಾರೆ. ಅದನ್ನೇ ಒಂದು 100 ಕ್ವಶ್ಚನ್ ಆಗಿ 100 ಥರ ಮ್ಯಾಟ್ರ್ ಮಸಾಲೆ ಹಾಕಿ ರುಬ್ಬಿ ಈ ಮೀಡಿಯಾದವ್ರು ಹಾಕ್ತಾರೆ. ಇರಲಿ ಪರವಾಗಿಲ್ಲ, ನೇರವಾಗಿ ಮಾತಾಡೋರನ್ನ ಕಂಡ್ರೆ ಹಾಗೆ ಜನ. ಈ ಥರ ಬೇಕಾದರೆ ಇಂಡೈರೆಕ್ಟಲ್ಲಿ ಅದನ್ನ ಬೇರೆ ಶಾಲಲ್ಲಿ ಸುತ್ಕೊಂಡು ಹೊಡೆದಂಗಿರುತ್ತೆ ಅಂತ ಬೇರೆ ಅದಕ್ಕೊಂದು ಗತ್ತು ಬೇರೆ ಕೊಡೋದು ಆ ಮಾತಿಗೆ ಅಲ್ವಾ? ಸೊ ನನ್ನ ಅನಿಸಿಕೆ ಇದು. ಏನೇ ಇದ್ರೂ ಧೈರ್ಯವಾಗಿ ನೇರವಾಗಿ ಹೇಳಬೇಕು, ಯಾರ ಮೇಲೆ ಆಗಿರಲಿ. ನಾನು ಅವ್ರ ಹೆಸರು ಹೇಳಿದ್ನ ಹೇಳಲ್ಲ, ಹೆಸರು ಹೇಳೋಕ್ಕೆ ಯಾರಿಗೂ ಆಗಲ್ಲ ಸರ್. ನಿಮಗಾಗಿರಲಿ ಅವ್ರಿಗಾಗಿರಲಿ ಧೈರ್ಯ ಬೇಕು. ಒಬ್ರು ಹೆಸರಿಟ್ಟು ಹೆಸರು ಹೇಳಿ ಮಾತಾಡೋಕ್ಕಾದ್ರೂ ಅವ್ರಿಗನ್ಸಿದ್ದು ಅವ್ರು ಹೇಳ್ತಾರೆ, ನಿಮ್ಗನ್ಸಿದ್ದು ನೀವು ಹೇಳಿರ್ತೀರಾ. ಇಷ್ಟೇ. ಇದ್ರ ಮಧ್ಯದಲ್ಲಿ ಬೇಳೆ ಬೇಯಿಸ್ಕೊಳ್ಳೋರು ತುಂಬ ಜನ ಇದ್ದಾರೆ. ಈ ಕುಲ್ಗೆಟ್ ಮೀಡಿಯಾ ಫಸ್ಟ್ ಇರುತ್ತೆ, ನಂಬರ್ 1 ಅಲ್ಲಿ ಮೀಡಿಯಾ ಇರ್ತಾರೆ. ಅದನ್ನು ತಗೊಂಡು ಈ ಕಲಬೆರಕೆಗಳು ಇರ್ತಾರಲ್ವಾ, ಅಂದರೆ ಹುಟ್ಟಲ್ಲೇ ಬೆರಕೆಗಳವರು ಅಂಥವ್ರು ಅದನ್ನು ಈ ರೀತಿ ಎಲ್ಲ ತೊಗೊಂಡು ಮ್ಯಾನಿಪ್ಯುಲೇಟ್ ಮಾಡಿಕೊಂಡು, ಈ ದೋಸೆ ಮಗ್ಚಾಕ್ತಾರಲ್ಲ ಆ ಥರ ಮಗ್ಚಾಕೊಂಡು ಮ್ಯಾಟ್ರ್ಗಳನ್ನ ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸತ್ಯ ಮಾತ್ರ ಖಂಡಿತ ಮೇಲೊಬ್ಬ ದೇವರನ್ನು ಗೊತ್ತಿರುತ್ತೆ. ಯಾರ ಮನಸ್ಸಲ್ಲೇ ಆಗಿರಲಿ ಒಳಗಡೆ ನಂಜು, ಕಿಚ್ಚು, ಅಸೂಯೆ ಅನ್ನೋದಿದ್ರೆ ಅದು ಅವರನ್ನೇ ಮೊದಲು ತಿನ್ನುತ್ತೆ. ಇದಂತೂ ನಾನು ಖಂಡಿತ ಹೇಳ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದ್ರ ಅನುಭವ ಎಲ್ರಿಗೂ ಆಗಿರುತ್ತೆ ಅನ್ಕೋತೀನಿ. ಯಾಕಂದರೆ ಯಾರಿಗೂ ಗೊತ್ತಿಲ್ಲದಿರೋದೇನಿಲ್ಲ. ತನ್ನಲ್ಲಿರೋ ಕಿಚ್ಚು ತನ್ನನ್ನೇ ಸುಡುತ್ತೆ ಅನ್ನೋದು. ಬಾಸ್ ಹೇಳ್ದಂಗೆ ಕಾಲಾಯ ತಸ್ಮೈ ನಮಃ. ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನೇ ಹೇಳೋದಾಗಿರಲಿ ನೇರವಾಗಿ ಮಾತಾಡೋದನ್ನು ಎಲ್ಲರೂ ಅಭ್ಯಾಸ ಮಾಡ್ಕೊಳ್ಳಿ, ಅದು ಒಳ್ಳೆಯದು. ಇಂಡೈರೆಕ್ಟಾಗಿ ಹೇಳೋದು ಕೆಲವರಿಗೆ ಅದನ್ನೇ ಹೇಳ್ತಾರೆ. ಇನ್ನು ಕೆಲವರು ಬುದ್ಧಿ ಇಲ್ಲದೆ ಇರೋಂಥವ್ರು, ಬುದ್ಧಿ ಇಲ್ದಿರೋರಿಗೆ ಅರ್ಥ ಆಗೋದಿಲ್ಲ ಇದೆಲ್ಲ. ಬುದ್ಧಿ ಇರೋಂಥವ್ರಿಗೆ ಮಾತ್ರ ಅರ್ಥ ಆಗೋದು ಅಂತ. ಎಲ್ರಿಗೂ ಅರ್ಥ ಆಗುತ್ತೆ. ಬುದ್ಧಿ ಇರೋರಿಗೂ ಇಲ್ಲದೇ ಇರೋರಿಗೂ ಎಲ್ರಿಗೂ ಮಾತಿನ ಅರ್ಥ ಎಲ್ರಿಗೂ ಆಗುತ್ತೆ. ಅದನ್ನು ತಗೊಳ್ಳೋ ರೀತಿ ಈ ಮೈಂಡಿಗೆ ಇರಬೇಕಷ್ಟೇ. ನಮಗದಿದೆ, ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಜೈ ಡಿ ಬಾಸ್.